ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊತೀನಿ. ನಾನಂತೂ ಆರಾಮಾಗಿದ್ದೀನಿ. ಮಾರ್ನಿಂಗ್ನ ವ್ಲಾಗ್ ಸ್ಟಾರ್ಟ್ ಮಾಡಿದೆ, 7:30 ಆಗಿತ್ತು. ಮಾರ್ನಿಂಗ್ ಎದ್ದ ತಕ್ಷಣ ವ್ಯೂ ಹಿಂಗಿತ್ತು ನಮ್ಮ ಮನೆ ಮುಂದೆ ದೇವಸ್ಥಾನ ಐತಿ. ಅಲ್ಲಿ ನಾಗಪ್ಪನ ಕಟ್ಟಿ ಐತಿ. ಈ ಕಡೆ ಬಂದರೆ ನವಗ್ರಹ ಗುಡಿ ಐತಿ. ಅಲ್ಲಿ ಆಂಜನೇಯನ ಗುಡಿ ಐತಿ. ಎದ್ದ ತಕ್ಷಣ ದೇವ್ರದ್ದು ದರ್ಶನ ಆಗ್ತೈತಿ. ನನಗಂತೂ ಭಾಳ ಚಲೋ ಅನಿಸ್ತೈತಿ. ನಾನು ಎದ್ದ ತಕ್ಷಣ ಫಸ್ಟ್ ಬಂದು ಹೊರಗೆ ನಿಂದಿರ್ತೀನಿ. ಬಂದು ಮನೆ ಕಸ ಗುಡಿಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಸಿಂಪಲ್ಲಾಗಿ ಹಿಂಗೆ ದೇವ್ರ ಪೂಜೆ ಮಾಡಿದ್ದೆ. ದೇವ್ರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ನಾನು ಏನಾದರೂ ಟೀ ಮಾಡ್ಕೋಬೇಕಂತೇಳಿ ಟೀ ಮಾಡ್ಕೊಳತ್ತಿದ್ದೆ. ನೋಡಿರಿ, ವಿಭೂತಿ ಹಚ್ಕೊಂಡೀನಿ. ಆ ವಿಭೂತಿ ಹಚ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ. ವಿಭೂತಿ ಇರಲಾರ್ದೆ ನನಗಂತೂ ಇರೋಕ್ಕಾಗಂಗಿಲ್ಲ. ನಿಮಗೂ ಯಾರು ಹಾಗೆ ಇದ್ರೆ ಕಮೆಂಟ್ ಮಾಡಿರಿ. ಸೊ ಇವಾಗ ನಾನು ಚಹಾ ಕುಡಿದು 2 ಬಿಸ್ಕೆಟ್ ತಿಂತೀನಿ ಸಮಾಧಾನಕ್ಕೆ. ಯಾಕಂದರೆ 9:30 10 ಗಂಟೆವರೆಗೂ ಉಪವಾಸ ಇರಬೇಕಲ್ಲ, ಆವಾಗ ನಾಷ್ಟ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಚಹಾ ಕುಡಿಲಿಲ್ಲ ಅಂದರೆ ಒಂಥರ ಮೈಂಡ್ ನನಗಂತೂ ಬ್ಲಾಕ್ ಆದಂಗೆ ಆಗ್ಬಿಡ್ತೈತಿ. ಅದೇನೋ ರೂಢಿ ಆಗಿಬಿಟ್ಟೈತಿ ಸ್ನೇಹಿತರೆ. ಕುಡಿಲಿಲ್ಲ ಅಂದ್ರೆ ಒಂಥರ ಅನ್ಸಕ್ಕಾಗ್ಬಿಡ್ತೈತಿ ನನಗೆ. ಚಹಾ ಕುಡಿಯೋ ಮಟ್ಟ ಸಮಾಧಾನ ಆಗೋಲ್ಲ. ಚಹಾ ಕುಡ್ದಾಗಿದ್ಮೇಲೆ ನನ್ನ ನನ್ನ ಮಗಳನ್ನ ಎಬ್ಬಿಸ್ಕೊಂಡು ಬಂದು ಸ್ವಲ್ಪ ಆಕೆಗೆ ಮುದ್ದು ಮಾಡಿದೆ. ಯಾಕಂದರೆ ಎದ್ದು ಕೂಡಲೇ ಆಕೆಗೆ ಎತ್ಕೋಬೇಕು, ಇಲ್ಲ ಅಂದ್ರೆ ಸಿಟ್ಟು ಬಂದುಬಿಡ್ತೈತಿ. ಭಾಳ ಕೆಟ್ಟ ಸಿಟ್ಟು ಬರ್ತೈತೆ ಆಕೆಗೆ. ಇಲ್ಲಿ ನೋಡಿರಿ, ಸೊಳ್ಳೆ ಕಡ್ದುಬಿಟ್ಟೈತೆ ನನ್ನ ಮಗಳಿಗೆ. ಪಾಪ ಮೊದಲು ಕೆಂಪಿ ಅದಾಳಕಿ, ಕಡ್ದುಬಿಟ್ರೆ ಅದು ಸ್ವಲ್ಪ ಎದ್ದು ಕಾಣಿಸ್ತೈತಿ. ನಗಾಕವಲ್ಲೇನ ತಳ ನೋಡಿರಿ. ಪಾಪ ನೆಗಡಿ ಇನ್ನೂ ಕಮ್ಮಿ ಆಗತ್ತಿಲ್ಲ ಫ್ರೆಂಡ್ಸ್. ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಡಾಕ್ಟ್ರ್ ಊರಿಗೆ ಹೋಗಿದ್ರು. ನಾವು ಪ್ರತಿ ಸಲ ನನ್ನ 2 ಮಕ್ಳಿಗೂ ನಾನು ಅಲ್ಲೇ ತೋರಿಸ್ತೀನಿ. ಸೊ ಅದಕ್ಕೆ ಅವ್ರು ಊರಿಗೆ ಹೋಗಿದ್ರಲ್ಲ, ಮತ್ತು ಅವರು ಊರಿಂದ ಬಂದಮೇಲೆ ಹೋಗ್ಬೇಕಂತೇಳಿ ಅಂದ್ಕೊಂಡೀನಿ. ನೋಡಬೇಕು, ಅವ್ರು ಊರಿಂದ ಬಂದಮೇಲೆ ಹೋಗ್ಬೇಕು. ಆಕೆಗೆ ಸ್ವಲ್ಪ ಫೀಡ್ ಮಾಡಿಸಿ ಸಮಾಧಾನ ಮಾಡಿಸಿ ಆಟ ಆಡಿಸಿದ ಮೇಲೆ ಕೆಳಗೆ ಹಾಕಿದ ಮೇಲೆ ಸುಮ್ಮನಾಗ್ತಾಳಾಕಿ. ಅಲ್ಲಿವರೆಗೂ ದೇವ್ರಾಣಿಗೂ ಸುಮ್ಮನಾಗಂಗಿಲ್ಲ. ಆಕಿ ಭಾಳ ಉಡಾಳ ಮಂಡದಾಳಕಿ. ಸೊ ಇವಾಗ ನಾನು ಚಪಾತಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಚಪಾತಿ ಹಿಟ್ಟು ಕಲಸಿಟ್ಟಿನಿ. ಆಲ್ರೆಡಿ ಕಲಸಿಟ್ಬಿಟ್ರೆ ಅದು ಸ್ವಲ್ಪ ನೆನೀತಂದ್ರೆ ಚಪಾತಿ ಸಾಫ್ಟಾಗಿ ಬರ್ತವೆ. ಚಪಾತಿ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ಪಲ್ಯಕ್ಕೆ ಬೇಳೆ ಪಲ್ಯ, ಉದ್ರಬೇಳೆ ಅಂತ ನಾವು ನಮ್ಮೂರ ಕಡೆ ಕರಿತೀವಿ. ಉತ್ತರ ಕರ್ನಾಟಕದ ಸೈಡ್ ಉದ್ರಬೇಳೆ ಅಂತ ನಾವು ಅಂತೀವಿ. ಅದನ್ನು ಮಾಡಿದ್ದೆ. ಚಪಾತಿ ಉದ್ರಬೇಳೆ ಪಲ್ಯ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಮಗಳಿಗೆ ಗಂಜಿ ಮಾಡಬೇಕು ಅಂಥೇಳಿ ಒಂದೇನೋ ಸರಿ ಪೌಡ್ರ್ ಮಾಡಿಟ್ಟಿದ್ನಲ್ಲ, ಅದನ್ನು ತಿನ್ನಿಸ್ಬೇಕು. ಆಕೆ ನೋಡ್ರಿ ಎದ್ದು ಬರೋಕೆ ಸ್ಟಾರ್ಟ್ ಮಾಡಿದ್ಲು. ಇವಾಗ ಎತ್ಕೋಬೇಕು ನಾನು. ಒಂದು ಕೆಲಸ ಮಾಡತ್ತೀನಿ ಅಂದ್ರೆ ಮುದ್ದಾಮ ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಏನು ಕೆಲಸ ಮಾಡ್ತಿರ್ತೀನಿ ನೋಡಿರಿ, ಅವಾಗ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಹಾಕಿದ್ದೆ, ಇಲ್ಲಿ ಬಂದಾಳು ಓಡಿ ಕಿಚನ್ ಕಡೆ. ಆಕೆಗೆ ನನ್ನ ಕಡೆ ಬರಬೇಕು ಅನ್ಸತ್ತೈತಿ. ಇವಾಗಂತೂ ಆಕೆ ಮನೆ ಫುಲ್ ಓಡಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಊಟ ಮಾಡಿಸಿದೆ ಆಕೆಗೆ. ಸ್ವಲ್ಪ ಊಟ ಮಾಡಿಸಿ ಮಲಗಿಸಿದೆ. 10 ಗಂಟೆ ಆಗಿತ್ತು, 11:30 ಆಗಿತ್ತು ಸಾರಿ. ನನ್ನ ಮಗನೂ ಮಲ್ಕೊಂಡ. ಅವನು ಮಾರ್ನಿಂಗ್ ಡೈಲಿ ಒಂದು ಇಷ್ಟೊತ್ತಿಗೆ ಮಲ್ಕೊಳ್ಳೋ ರುಟೀನ್ ನೋಡಿರಿ. ಪಾಪ ಅವನು ಜೋಳಿಗೆ ಒಳಗೆ ಮಲಗಿಸ್ ಬಾ ಅಂತ ನನಗೆ ಎಷ್ಟೊತ್ತಿಂದ ಕರೆಯತ್ತಿದ್ದ. ನಾನು ಪಾಪುಗೆ ಫೀಡ್ ಮಾಡಿಸ್ಕೊತ ಕುಂತಿದ್ದೆ. ಅದಕ್ಕೆ ತಡಿಪ ಆಕೆಗೆ ಫೀಡ್ ಮಾಡಿಸಿ ಮುಗಿಸಿದ್ಮೇಲೆ ನಿಂಗೆ ಮಲಗಿಸ್ತೀನಿ ಅಂತ ಹೇಳಿದೆ. ಅಷ್ಟರೊಳಗೆ ಅವನು ಅಲ್ಲೇ ಕುಂತಲ್ಲೇನೋ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಾನ. ಪಾಪಚ್ಚಿ ಭಾಳ ಉಡಾಳದನ್ರಿ ಇವನು. ನಾನು ಒಂದೊಂದು ಸಿಟ್ಟು ಬಂದಾಗ ಹೊಡಿತೀನಿ, ಆಮೇಲೆ ನಾನು ಅಳ್ಕೊಂತ ಕುಂತ್ಬಿಡ್ತೀನಿ ನಿಜವಾಗ್ಲೂ. ಆದರೆ ಇತ್ತೀಚೆಗೆ ನಾನು ಹೊಡೆಯೋದು ಭಾಳ ಕಮ್ಮಿ ಮಾಡೀನಿ. ಅವಂಗೆ ಸ್ವಲ್ಪ ತೆಳ್ಳಗೂ ಆಗ್ಯಾನ, ಸೊರಗಿಬಿಟ್ಟಾನ ನನ್ನ ಮಗ. ಯಾಕಂದ್ರೆ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಾಂಪ್ಟಾಗಿ ಹೇಳ್ತೀನಿ, ನನ್ನ 2ನೇ ಮಗಳು ಬಂದಾಗಿಂದ 1ನೇ ಮಗನ ಮೇಲೆ ನಾನು ಅಟೆನ್ಷನ್ ಕೊಡೋದು ಕಮ್ಮಿ ಮಾಡಿಬಿಟ್ಟಿನಿ. ಭಾಳ ಕಮ್ಮಿ ಮಾಡಿಬಿಟ್ಟಿನಿ. ಎಷ್ಟು ಸೊರ್ಗ್ಯಾನ ಅಂದ್ರೆ ಅವ ಅಲ್ಲಿ ಬೀಳ್ತಾನೆ, ಇಲ್ಲಿ ಹೇಳ್ತಾನೆ. ಹುಡುಗರಂದ್ರೆ ಹಂಗರಿ, ಗಂಡು ಮಕ್ಕಳು ಒಂದು ಕಡೆ ಕುಂದ್ರಂಗಿಲ್ಲ ಅವರು. ನಾವು ಎಷ್ಟು ಕಟ್ಟಿ ಹಾಕೋಕ್ಕೆ ಪ್ರಯತ್ನ ಪಟ್ರು ಅವ್ರು ಒಂದು ನಿಮಿಷ ಒಂದು ಕಡೆ ಕುಂತ್ರೆ ಅಲ್ಲ. ಅದ್ರಾಗ ಇವ್ನು ಭಾಳ ಅಂದ್ರೆ ಭಾಳ ಉಡಾಳದಾನ. ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ. ಹೊಡಿಬಾರ್ದು ಅಂತೇಳಿ ಅನ್ಕೋತೀನಿ. ಹೊಡೆದ್ರೆ ಅವ್ರಿಗೆ ಇನ್ನೂ ಉಡಾಳಾಗ್ತಾರೆ. ಏನಾಗ್ತೈತಿ ಅಂದ್ರೆ, ನಾವು ಮಕ್ಳಿಗೆ ಯಾವಾಗ ಹೊಡ್ಯೋಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅವ್ರಿಗದು ಮೈಗೆ ದಡ್ಡು ಅಂತಾರಲ್ಲ, ದಡ್ಡು ಬಿದ್ದುಬಿಡ್ತೈತಿ. ಅಂದ್ರೆ ರೂಢಿ ಬಿದ್ದುಬಿಡ್ತೈತಿ ಅವ್ರಿಗೆ ಹೊಡೆಸ್ಕೊಂಡು. ನಮ್ಮ ಮಮ್ಮಿ ಇಷ್ಟ ಹೊಡಿತಾಳೆ ನನಗೆ, ನನ್ನ ಸುಮ್ಮನಾಗ್ಬಿಟ್ರೆ ಮುಂದೆ ನನಗೆ ಇನ್ನೂ ಉಡಾಳ ಮಾಡೋಕೆ ನಂಗೆ ಚಲೋ ಆಗುತ್ತೆ. ಏನು ಇಷ್ಟು ಹೊಡಿತಾಳಲ್ಲ ಅಂತ ಹೊಡೆಸ್ಕೊಳಕ್ಕೆ ರೆಡಿ ಆಗಿಬಿಡ್ತಾರೆ ಅವರು. ಸೊ ಹೊಡಿಬಾರ್ದು ಅವ್ರಿಗೆ. ಬುದ್ಧಿಯಿಂದ ಪ್ರೀತಿಯಿಂದ ಹೇಳಬೇಕು. ಅವಾಗ ಅವ್ನು ಕೇಳ್ತಾನೆ. ನಾನು ಎಷ್ಟು ಸತಿ ಪರೀಕ್ಷೆ ಮಾಡೀನಿ. ಅವ್ನಿಗೆ ಯಾವಾಗ ನಾನು ತಿಳಿಸಿ ಚೆಂದ ಹೇಳ್ತೀನಲ್ಲ, ಆವಾಗಲೇ ಅವ್ನು ಕೇಳ್ತಾನೆ. ಅದಕ್ಕೆ ನಾನು ಇವಾಗ ಹೊಡೆಯೋದು ಬಿಟ್ಬಿಟ್ಟಿನಿ. ಅವ್ನಿಗೆ ಹೊಡ್ಯೋಕೆ ಹೋಗಂಗಿಲ್ಲ. ಇನ್ನು ಜಬರಿಸ್ತೀನಿ ಬಿಟ್ಟರೆ ಅವ್ನಿಗೆ ಪ್ರೀತಿಯಿಂದ ಬುದ್ಧಿವಾದ ಹೇಳ್ತೀನಿ, ಅವಾಗ ಕೇಳ್ತಾನೆ. ಮಧ್ಯಾಹ್ನ ಟೈಮ್ ಆಗಿತ್ತು. ನನ್ನ ಮಗಳಿಗೆ ಒಂದು ಸಜ್ಜಿಕ ಅಂತ ಕರಿತೀವಿ ನಾವು, ಅದನ್ನು ಮಾಡಾತಿದ್ದೆ ಇವಾಗ ಆಕೆಗೆ. ನಮ್ಮೂರ ಕಡೆ ನಾವು ಇದನ್ನು ಹಂಗೆ ಕರಿತೀವಿ. ನೀವೇನು ಕರಿತೀವಿ, ಶಿರಾ ಅಂತಿರಲ್ಲ ಆ ರೀತಿ ರವಾದ್ದು. ಸೊ ಅದನ್ನು ಮಾಡಿ ತಿನ್ಸಾತಿದ್ದೆ. ಅದು ಸ್ವಲ್ಪ ಸ್ವೀಟ್ ಫ್ಲೇವರ್ ಆಗ್ತೈತಲ್ಲ, ತಿಂತಾಳಕಿ. ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕಿ, ತುಪ್ಪದಾಗ ಇದನ್ನು ಹುರಿಬೇಕು. ರವಾನ ಹುರ್ಕೊಂಡು ಇದನ್ನು ಹಿಂಗೆ ಮಾಡ್ತೀವಿ ನಾವು.
ನನ್ನ ಮಗಳಿಗೆ ಇದು ಇಷ್ಟ. ಆಕೆಗೆ ನಾ ಇದನ್ನು ತಿಂತಾಳೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಕ್ಕ ಒಂದು ದಿವಸ ಕೊಟ್ಟಳು, ಅವ್ರ ಮಕ್ಳಿಗೆ ಮಾಡಿದ್ದನ್ನು ತಂದು ಕೊಟ್ಟಿದ್ಲು. ಆಕೆ ತಿನ್ನಿಸಿ ನೋಡು ತಿಂತಾಳನ ಅಂತೇಳಿ. ಅವತ್ತು ತಿನ್ನಿಸಿದೆ, ಅವತ್ತು ತಿಂದ್ಲು. ಅವತ್ತಿಂತ್ರನೂ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಇದನ್ನು ಮಾಡಿ ಆಕೆಗೆ ನಾನು ಅವಾಗವಾಗ ತಿನ್ನಿಸ್ತಿರ್ತೀನಿ. ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಶಕ್ತಿ ಬರ್ತೈತಿ, ಮತ್ತು ಬ್ಲಡ್ ಏನಾದರೂ ಕಮ್ಮಿ ಇದ್ದರೆ ಬ್ಲಡ್ ಕಮ್ಮಿ ಆಗ್ತೈತಿ, ಜಾಸ್ತಿ ಆಗ್ತೈತಿ. ಬೆಲ್ಲ ಇತ್ತಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ. ಸಕ್ಕರೆಗಿಂತ ಬೆಲ್ಲನ ಚಲೋ ನೋಡಿರಿ. ಇದು ನೀರೆಲ್ಲ ಹೋಗಿ ಈ ರೀತಿ ಗಟ್ಟಿ ಆಗುತ್ತೆ. ಗಟ್ಟಿ ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡಬೇಕು. ಇದಕ್ಕಿಂತ ಸಣ್ಣ ರವೆ ಸಿಗ್ತೈತಿ, ಇನ್ನೂ ಸೂಜಿ ರವೆ ಅಂಥೇಳಿ, ಅದನ್ನು ಹಾಕಿದರೂ ನಡಿತೈತಿ. ನಾನು ಅದ್ರ ಬದಲು ಅದು ಇರಲಿಲ್ಲ ಅಂಥೇಳಿ ಇದನ್ನು ಹಾಕ್ಕೊಂಡೀನಿ. ಇದನ್ನು ಹಾಕ್ಬೋದು, ಅದನ್ನು ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ, ಯಾಕಂದ್ರೆ ಟೇಸ್ಟ್ ಚಲೋ ಬರ್ತೈತಿ, ಮಕ್ಕಳಿಗೆ ತಿನ್ನೋಕೆ ಚಲೋ ಅನ್ನಿಸ್ತೈತಿ ಅಂಥೇಳಿ. ನಂಗೆ ಗೊತ್ತಿಲ್ಲ ಮಕ್ಕಳಿಗೆ ತುಪ್ಪ ಜಾಸ್ತಿ ಕೊಡಬೇಕು ಏನೋ ಇಲ್ಲ ಅಂತ. ನಾನು ಅದಕ್ಕೆ ಸ್ವಲ್ಪನ ಕೊಡ್ತೀನಿ. ಮಕ್ಕಳಲ್ಲ, ಏನು ಕೊಟ್ಟರು ಸ್ವಲ್ಪನ ಕೊಟ್ಟು ಫಸ್ಟ್ ನಾನು ಕೊಡ್ತೀನಿ, ಯಾಕಂದ್ರೆ ಸುಮ್ಮನೆ ಜಾಸ್ತಿ ಕೊಟ್ಟು ಏನಾದರೂ ಆಗಬಾರ್ದು ಅಂಥೇಳಿ. ಸೊ ಇವಾಗ ಈಗೀಗೆ ತಿನ್ಸಾತೀನಿ ನೋಡಿರಿ. ಮಧ್ಯಾಹ್ನದ ಟೈಮ್ ಆಗಿತ್ತು. ಈಗ ತಿನ್ನಿಸಿದ್ರೆ ಮತ್ತೆ ಒಂದು ರೌಂಡ್ ಮಕ್ಕೊತಾಳೆ. ಈಕೆ ದಿನಕ್ಕಂತೂ ಒಂದು 4-5 ಸತಿ ಮಲ್ಕೊಳ್ಳೋದು ಹೇಳೋದು ಹಿಂಗಾಗತ್ತೆ ಈಗಿನ ಕೆಲಸ. ನಿಮ್ಮ ಮಕ್ಳಿಗೂ ಮನೆಯೊಳಗೆ ಯಾರಾದರೂ ಇದ್ದರೆ ಇದನ್ನು ಟ್ರೈ ಮಾಡಿರಿ. ನಿಜವಾಗ್ಲೂ ಸಖತ್ ಟೇಸ್ಟ್ ಆಗ್ತೈತಿ. ಮಕ್ಕಳಿಗೆ ತಿನ್ನೋಕ್ಕೂ ಬೇರೆ ಬೇರೆ ಥರ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತೈತಿ ಇದು. ಅಂದ್ರೆ ನಾನು ಹೇಳತ್ತೀನಿ, ಗೊತ್ತಿರ್ಲಾರ್ದವ್ರಿಗೆ, ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲ, ನ್ಯೂ ಮಾಮ್ಸ್ ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ವಿಡಿಯೋ ಮಾಡ್ತೀನಿ. ಸೊ ಇದರಿಂದ ಹೆಲ್ಪ್ ಆದ್ರೆ ಕಮೆಂಟ್ ಮಾಡಿರಿ. ಇವಾಗ ನೋಡಿರಿ, ಈಕೆ ಎಂಜಾಯ್ ಮಾಡ್ಕೊಂಡು ತಿನ್ನತ್ತಾಳೆ. ತಿನ್ಕೊತ ಲಾಸ್ಟಿಗೆ ಇದನ್ನು ಈಕೆ ಫುರ್ ಅಂಥೇಳಿ ಹಿಂಗೆ ಬಿಡ್ತಾಳೆ ನೋಡಿರಿ. ನನಗದು ಭಾಳ ಸಿಟ್ಟು ಬಂತು. ತಿನ್ನಿಸಿದ್ದಾದ್ಮೇಲೆ ಸ್ವಲ್ಪ ಆಟ ಆಡ್ತಾಳೆ ಅಂತ ಕೆಳಗೆ ಹಾಕಿದೆ. ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವ್ನು ನೋಡಿರಿ ಇಲ್ಲೇ ಆ ಗೊಂಬೆ ಹಿಡ್ಕೊಂಡು ನಂದ ಪಾಪು ಅಂಥೇಳಿ ಅದಕ್ಕೆ ಮಲಗಿಸಾತಾನ. ಈಕಿನ ಜುಟ್ಟು ನೋಡಿರಿ ಹೆಂಗಾಗ್ಯವು, ಎತ್ರ ಪತ್ರ. ಇವತ್ತು ಸ್ಕೂಲ್ ಇದ್ದಿದ್ದಿಲ್ಲ, ಇದು ಮಂಡೇ ವ್ಲಾಗ್. ಯಾಕಂದರೆ ಏನೋ ಕನಕದಾಸ್ ಜಯಂತಿ ಐತೆ ಅಂತೇಳಿ ಸ್ಕೂಲ್ ಅವ್ರದ್ದು ಅಂಗನವಾಡಿ ಇವತ್ತು ಸೂಟಿ ಇತ್ತು. ಸೊ ಮನ್ಯಾಗಿದ್ರೆ ಅವ್ರು ತಲೆ ಹಿಡಿಸಿ ಚಿಟ್ಟಪಟ್ಟು ಅನ್ನಿಸ್ಬಿಡ್ತಾರೆ. ಯಾಕಾದರೂ ಸ್ಕೂಲ್ ಬಂದೈತಿ ಅಂತ ಅನ್ನಿಸ್ಬಿಡ್ತೈತೆ ನಮಗೆ. ಸೊ ಮುಗ್ದು ಹೋಯ್ತು ಇವತ್ತಿನ ಡೇ. ಮತ್ತು ನೆಕ್ಸ್ಟ್ ಡೇ ಟ್ಯೂಸ್ಡೇ ಕಳಿಸಿದ್ರಾಯ್ತು ಅಂಥೇಳಿ ಇದು ಮಾಡ್ತೀನಿ ನೋಡಿರಿ. ಇವನು ಓಡಾಡ್ದಾನ ಅಂತ ಹೇಳಿದ್ನಲ್ಲ ನಾನು, ಇವ್ಗೆ ಹೊಡಿಬಾರ್ದು ಅನ್ಕೊತೀನಿ. ಇವ್ನು ಹೊಡಿಯೋ ಥರನ ಹೊಡೆಸ್ಕೊಳ್ಳೋ ಥರನ ಕೆಲಸ ಮಾಡ್ತಿರ್ತಾನೆ. ಬರೀ ಈಕಿಗೆ ಕಾಡ್ಸೋದು, ಇಲ್ಲ ಇನ್ನೊಬ್ಬಕಿಗೆ ಕಾಡ್ಸೋದು, ಬರೀ ತಂಗ್ಯಾರು ಕಾಡ್ಸೋದು ಇವನ ಕೆಲಸ. ಯಾಕಂದ್ರೆ ಮನೆಯೊಳಗೆ ಎಲ್ಲರೂ ಹೆಣ್ಮಕ್ಳು ಅದಾರ, ಗಂಡು ಮಕ್ಳು ಯಾರೂ ಇಲ್ಲ. ಒಬ್ಬನೇ ಇರೋದ್ರಿಂದ ಅವ್ನಿಗೇನು ಗಂಡು ಮಕ್ಳು ಒಬ್ರು ಆಟ ಆಡೋಕ್ಕಿದ್ರೆ ಚಲೋ ಅನ್ನಿಸ್ತಿತ್ತು. ಸೊ ಯಾರೂ ಇಲ್ಲ ಅಂದಮೇಲೆ ಮತ್ತು ಏನು ಮಾಡಬೇಕು, ಅವನಾದರೂ ಪಾಪ ಅವ್ರ ಜೊತೆ ಗುದ್ದಾಡ್ಕೊತ ಹಂಗೆ ಮಾಡ್ಕೊತ ಅದಾನವನು. ಇವಾಗ ನಾನು ನೋಡಿರಿ ಇಷ್ಟೆಲ್ಲ ಪಾತ್ರೆ ತೊಳಿಬೇಕು, ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಬೇಕು. ನನಗಿದೆಲ್ಲ ಕ್ಲೀನ್ ಮಾಡಿಬಿಟ್ಟ ಸಮಾಧಾನ ಇಲ್ಲ. ಮೈಂಡ್ ಒಂಥರ ಗಿಜಿ ಅನ್ನಿಸ್ತಿರ್ತೈತಿ, ಯಾವಾಗ ಕ್ಲೀನ್ ಮಾಡ್ಬೇಕಂತೇಳಿ. ಸೊ ಇವಾಗ ಬಡ ಈಕಿನ ಮಲ್ಕೊತಾಳ, ಅಳಾಕೊಂತಿದ್ಲಲ್ಲ, ಆಕಿನ ಮಲಗಿಸ್ಬಿಟ್ರೆ ನನ್ನ ಕೆಲಸ ಆಗ್ತಾವೆ ಅಂತೇಳಿ ಫಟಾಫಟ್ ಅಂತೇಳಿ ಮಲಗಿಸ್ಬಿಟ್ಟೆ. ಇವತ್ತಿನ ವಿಡಿಯೋದಾಗ ಒಂದು ಫೇಸ್ ಪ್ಯಾಕು ನಾನು ತೋರ್ಸಾತಿದ್ದೆ ನಿಮ್ಮ ಜೊತೆ. ಈಕಿ ಮಲ್ಕೊಂಡ್ಳು, ಅದನ್ನು ನೆಕ್ಸ್ಟ್ ಬರ್ತೈತಿ ವಿಡಿಯೋ ಕೊನೆವರೆಗೂ ನೋಡಿರಿ. ಇವಾಗ ಆಕಿನ ಬಂದು ನಾನು ಫಟ್ ಅಂಥೇಳಿ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ. ನನ್ನ ಮಗಳಿಗೆ ಒಂದು ಸೂಜಿ ಬಿದ್ದರೂ ಎದ್ಬಿಡ್ತಾಳೆ ಆಕಿ. ಸೂಜಿ ಬಿದ್ದರೆ ಸಪ್ಪಳ ಆಗ್ತೈತಲ್ಲ, ಅದಕ್ಕೂ ಎದ್ಬಿಡ್ತಾಳೆ, ಅಷ್ಟು ಶಾರ್ಪ್ ಆಯ್ತಾಳೆ ಆಕಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಗ್ಯಾಸ್ ಕಟ್ಟಿ ಫುಲ್ಲು ಕ್ಲೀನ್ ಮಾಡಿದ್ದೀನಿ ನೋಡಿ. ಪಳ ಅಂತ ಹೇಳತೈತಿ. ಇವಾಗ ಮನೆ ಕಸ ಗುಡಿಸ್ಬೇಕು ನಾನು. ಮನೆ ಅನ್ನೋದು ವಿಚಿತ್ರ ಮಾಡಿಬಿಟ್ರೆ ನನ್ನ ಮಕ್ಕಳು. ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ವಿಚಿತ್ರವಾಕಾರವಾಗಿ ಮನೆಯೊಳಗೆ ಎಲ್ಲಿ ಬೇಕಾದಲ್ಲಿ ಸಾಮಾನುಗಳು. ಅದಕ್ಕಿಂತ ಮುಂಚೆ ನಾನು ಇಷ್ಟು ದಿನವೂ ಒಂದಿನವೂ ಯಾವುದೂ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಲ್ಲ, ಭಾಳ ದಿವಸ ಆಯಿತು. ಸೊ ಅದಕ್ಕೆ ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡೀನಿ. ಸೊ ನನ್ನ ಫೇಸ್ ಅನ್ನೋದು ಒಂಥರ ಫುಲ್ ಬ್ಲ್ಯಾಕ್ ಆಗಿಬಿಟ್ಟೈತಿ. ಒಟ್ಟು ನಾನು ಡೆಲಿವರಿ ಆದಾಗಿಂದ ನಾನು ಒಂದು ಫೇಸ್ ಪ್ಯಾಕು ಯಾವುದೂ ಹಾಕ್ಕೊಂಡಿಲ್ಲ. ಸೊ ಇಷ್ಟು ಮುಖ ಒಂಥರ ಆಗಿಬಿಟ್ಟೈತಿ. ಜಾಸ್ತಿ ಸ್ವಲ್ಪ ಅಡ್ಡಾಡೋದು ಆಗಿಬಿಟ್ಟೈತಿ ನಂದು ಹೊರಗೆ. ಸೊ ಬಿಸಿಲು ಮಳೆ ಇಲ್ಲ, ಚಳಿ ಒಳಗೆ ಥರ. ಈಗ ವಿಂಟರ್ ಸೀಸನ್ ಬೇರೆ, ಅದಕ್ಕೆ ಮುಖ ಒಂಥರ ಫುಲ್ಲು ಡ್ರೈ ಆಗಿಬಿಟ್ಟೈತಿ. ಸೊ ಅದಕ್ಕೆ ಇವಾಗ ಒಂದು ಫೇಸ್ ಪ್ಯಾಕ್ ಹಾಕ್ಕೋಬೇಕಂತ ಅಂದ್ಕೊಂಡೀನಿ. ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ಅಲ್ಲಿವರೆಗೂ ಮನೆಯೆಲ್ಲ ಕ್ಲೀನ್ ಮಾಡೋವರೆಗೂ ಫೇಸ್ ಪ್ಯಾಕ್ ಇರ್ತೈತಿ. ಆಮೇಲೆ ಮುಖ ವಾಶ್ ಮಾಡ್ಕೊಂಬಿಡ್ತೀನಿ. ಇವಾಗ ಫೇಸ್ ಪ್ಯಾಕ್ ಹಾಕ್ಕೊತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವುದು ಏನು ಅಂಥೇಳಿ. ಬರ್ರಿ ಹಾಕ್ಕೊತೀನಿ ಇವಾಗ. ಹಿಮಾಲಯ ನೀಮ್ ಫೇಸ್ ಪ್ಯಾಕ್, ಇದನ್ನು ನಾನು ಇವಾಗ ಹಾಕ್ಕೊಳತ್ತಿರೋದು.
ನಾವು ತಾಯಂದಿರು ಮಕ್ಕಳನ್ನು ನೋಡ್ಕೊಳ್ಳೋದ್ರಾಗ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ಅನ್ನೋದೇ ಮಾಡ್ಕೊತಿರಂಗಿಲ್ಲ. ಸೊ ಮುಖ ಒಂಥರ ಆಗಿಬಿಟ್ಟಿರ್ತೈತಿ, ನಾವು ಹೆಂಗೆಂಗೋ ಆಗಿಬಿಟ್ಟಿರ್ತೀವಿ, ವಿಚಿತ್ರ ಆಕಾರ ನೋಡಿದವ್ರೆ ಹೆದರ್ಬೇಕು ಹಂಗೆ ಆಗಿರ್ತೈತಿ. ಸೊ ಅದಕ್ಕೆ ನಾನು ಇಷ್ಟು ದಿನ ಯಾವುದೂ ಸ್ಕ್ರಬ್ ಯೂಸ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಒಂದು ಸ್ಕ್ರಬ್ ಹಾಕೋಬೇಕು ಅಂಥೇಳಿ ಹಾಕ್ಕೊಳತ್ತೀನಿ. ನಾರ್ಮಲ್ ಟು ಆಯಿಲಿ ಸ್ಕಿನ್. ಸೊ ನಂದು ಸ್ವಲ್ಪ ಸ್ಕಿನ್ ಆಯ್ಲಿ ಐತಿ, ಅದಕ್ಕೆ ನಾನು ಇದನ್ನು ಹಾಕೋತೀನಿ. ಒಂದು ಸತಿ ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದೀನಿ. ಸೋಪ್ ಕೀಪ್ ಏನೂ ಹಚ್ಕೊಂಡಿಲ್ಲ, ಹಾಗೆ ಸುಮ್ಮನೆ ನೀರಿಂದ ವಾಶ್ ಮಾಡ್ಕೊಂಡು ಬಂದೀನಿ. ನನ್ನ ಮಗಳು ಇಲ್ಲಿ ಮಲ್ಕೊಂಡಾಳ, ಜೋರಾಗಿ ಮಾತಾಡಿದ್ರೆ ಆಕೆ ಎದ್ದು ಬಿಡ್ತಾಳೆ. ಸೊ ಈ ಥರ ಇರುತ್ತೆ ಇದು. ಇದನ್ನು ಇವಾಗ ಫೇಸ್ಗೆ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಅಂದ್ರೆ ನಾನು ಮನೆಯೆಲ್ಲ ಫುಲ್ ಕಸ ಗುಡಿಸ್ವರೆಗೂ ಅಂತ ಹೇಳಿದ್ರೆ ಒಂದು 10 ನಿಮಿಷ ಆಗೇ ಬಿಡ್ತೈತಿ. ಫುಲ್ ಖಾಲಿ ಮಾಡ್ತೀನಿ ಇದನ್ನು, ಸ್ವಲ್ಪನೂ ಇಡೋಂಗಿಲ್ಲ. ದುಡ್ಡು ಕೊಡ್ತಿರ್ತೀವಿ, ಯಾಕೆ ವೇಸ್ಟ್ ಮಾಡಬೇಕು, ಹೌದಲ್ರಿ ಫ್ರೆಂಡ್ಸ್? ಚಲೋ ಇತ್ತು ಫೇಸ್ ಸ್ಕ್ರಬ್. ನಾನಂತೂ ಇನ್ನೂವರೆಗೂ ಒಂದಿನವೂ ಪಾರ್ಲರ್ ಒಳಗೆ ಹೋಗಿ ಫೇಶಿಯಲ್ ಅದು ಇದು ಏನೂ ಮಾಡಿಸಿಲ್ಲ, ಒಂದು ಸತಿನೂ ಮಾಡಿಸಿಲ್ಲ ನಾನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಶರ್ಟಿಗೆ ಹಚ್ಬಿಟ್ಟೀನಿ ಸ್ವಲ್ಪ. ಇದು ಬೈತಾರೆ ನಮ್ಮ ಮನೆಯಾಗ, ಆಮೇಲೆ ತೊಳಿತೀನಿ ಬಿಟ್ಟು ಹೋಗಲಿ. ಅದೇ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್, ನನ್ನ ಮದುವೆಗೂ ಸಹ ನಾನು ಒಂದಿನವೂ ಪಾರ್ಲರ್ಗೆ ಹೋಗಿ ಏನು ಫೇಶಿಯಲ್ ಅದು ಇದು ಏನು ಮಾಡಿಸ್ಕೊಂಡೇ ಇಲ್ಲ ನಾನು ಇನ್ನೂವರೆಗೂ ಒಂದು ಸತಿನೂ. ಯಾಕಂದ್ರೆ ನಾನು ಬೈ ಬರ್ತ್ ಬ್ಯೂಟಿ ಕ್ವೀನ್. ಸೊ ಅದಕ್ಕೆ ಹಾಗೇನಿಲ್ಲ. ನಾನು ಮದುವೆ ಆಗೋಬೇಕಾದ್ರೆ ನನಗೆ ಏಜ್ ಅವಾಗ 20 ಇತ್ತು. ಆವಾಗಿನ್ನೂ ನನ್ನ ಸ್ಕಿನ್ ಫುಲ್ ಕ್ಯೂಟ್ ಇದ್ದೆ ನಾನು ಆವಾಗ. 20 ಏಜ್ ಅಂದರೆ ಇನ್ನೂ ಎಷ್ಟು ಜಲ್ದಿ ಯಾಕೆ ಮದುವೆ ಆದ್ರಿ ಅಂತ ಕೇಳ್ತಿರ್ಬೋದು ನೀವು. ಹಣೆ ಬರಹ ದೇವರು ಅಷ್ಟು ಜಲ್ದಿ ಮದುವೆ ಮಾಡ್ಕೊಳಂಗೆ ಬರ್ದಾನಂದ್ರೆ ಮಾಡ್ಕೊಳ್ಬೇಕಲ್ಲ. ಸೊ ಅಪ್ಪ ದೆವ್ವ ಕಣ್ಣಂಗೆ ಕಾಣತೀನಿ ನಾನು ಇದ್ರೊಳಗೆ. ಇದು ಯಾವುದಪ್ಪ ಹಸಿರು ದೆವ್ವ ಅಂತಲೇ ಯಾರೋ ಹೆದ್ರು ಬಿಡ್ತಾರೆ. ಸೊ ಅದೇ ಹೇಳ್ತಾ ಇದ್ದಲ್ಲ, 20 ವರ್ಷದೊಳಗೆ ನಂದು ಮದುವೆ ಆಗೈತಿ. ಸೊ ಅವಾಗ ನನ್ನ ಫೇಸ್ ಫುಲ್ ಕ್ಯೂಟಾಗಿದ್ದೆ, ನಾನು ಬೆಳ್ಳಗಿದ್ದೆ. ಇವಾಗ ನೋಡಿರಿ 2 ಮಕ್ಕಳಾದಮೇಲೆ ಸ್ವಲ್ಪ ದಪ್ಪ ಆಗಿಬಿಟ್ಟಿನಿ, ಸ್ವಲ್ಪ ಕಲರು ಹೋಗ್ಬಿಟ್ಟೈತಿ. ಮತ್ತು 2 ಮಕ್ಳಿಗೆ ಜನ್ಮ ಕೊಟ್ಟೀನಿ ಅಂದ್ರೆ ಹೆಂಗಾಗಿರ್ಬೇಡ ನನ್ನಿಂದ ಪರಿಸ್ಥಿತಿ, ನೀವು ವಿಚಾರ ಮಾಡಿರಿ. ಇರಲಿ, ನಮ್ಮ ಮೇಲೆ ನಾವು ಅಸಹ್ಯ ಪಟ್ಕೊಳ್ಳೋದು ಬೇಡ. ಹೆಂಗಿರುತ್ತೆ ಹಂಗೆ ಹೋಗೋದು, ಹೆಂಗೆ ಬರ್ತೈತೆ ಹಂಗೆ ಹೋಗೋದು. ಅವಾಗ ನಾನು ಫೇಶಿಯಲು ಮಾಡಿಸ್ಕೊಂಡಿಲ್ಲ, ಮೇಕಪ್ಪು ಮಾಡಿಸ್ಕೊಂಡಿಲ್ಲ, ಹಾಗೆ ನಾನೇ ಮನೆಯೊಳಗೆ ಯೂಟ್ಯೂಬ್ ನೋಡಿ ಮೇಕಪ್ ಮಾಡ್ಕೊಂಡಿದ್ದು. ನಮ್ಮ ಅಕ್ಕ ಅವರು ನನ್ನ ಮದುವೆಗೆ ಮೇಕಪ್ ಮಾಡಿದರು. ಇದು ಹೋಮ್ ಮೇಡ್ ಫೇಸ್ ಪ್ಯಾಕ್ ಅವು ಇವು ತೋರಿಸ್ತಿರ್ತಾರೆ ಫ್ರೆಂಡ್ಸ್. ನಾನು ಅಂಥ ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಿಲ್ಲ. ಯಾಕಂದ್ರೆ ಆ್ಯಕ್ಚುಲಿ ನಾನು ಫೇಸ್ ಪ್ಯಾಕ್ ಇವೆಲ್ಲ ಹಾಕ್ಕೊಳ್ಳೋದು ಕಮ್ಮಿ. ಯಾವಾಗಾದರೂ ಒಂದು ಸತಿ ಅಷ್ಟು ಅಪರೂಪಕ್ಕೆ ಹಾಕ್ಕೊಳ್ಳೋದು. ಅಪ್ಪ ನನ್ನ ಮುಖ ನೋಡಿ ನಂಗೆ ಒಂಥರ ವಿಚಿತ್ರ ಭಯ ಆಗತೈತಿ. ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗತ್ತವು. ಏನು ಮಾಡೋದು ಫ್ರೆಂಡ್ಸು, ಮಕ್ಕಳು ಕಾಡಿಸ್ತಾರೆ, 2 ಮಕ್ಕಳನ್ನ ಮೇಂಟೈನ್ ಮಾಡಬೇಕು. ಡಾರ್ಕ್ ಸರ್ಕಲ್ಸ್ ಇರೋದು. ನಾನು ಈ ಫೇಸ್ ಸ್ಕ್ರಬ್ನ ತಂದು ಎಷ್ಟು ದಿನ ಆಯ್ತು, ಫೇಸ್ ಪ್ಯಾಕ್, ನೀಮ್ ಫೇಸ್ ಪ್ಯಾಕ್. ಬಟ್ ಒಂದಿನೂ ಹಚ್ಕೊಳಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ಸೊ ಇವತ್ತು ಕಾಲ ಕೂಡಿ ಬಂತು.
ನೋಡ್ತಾ ಇರ್ಬೋದು ನೀವು, ಫುಲ್ಲಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀಮ್ ಫೇಸ್ ಪ್ಯಾಕ್, ಸಾರಿ ಸ್ಕ್ರಬ್ ಅಂದೆ ನಾನು ನಿಮಗೆ, ಫೇಸ್ ಪ್ಯಾಕ್ ಇದು, ನೀಮ್ ಫೇಸ್ ಪ್ಯಾಕ್. ಮುಖ ಒಂಥರ ಉರಿತಾ ಐತಿ, ಯಾಕಂದ್ರೆ ನೀಮ್ ಫೇಸ್ ವಾಶ್ ಅದ ಅದಕ್ಕೆ. ಓಕೆ, ಫುಲ್ ಖಾಲಿ ಮಾಡಿಬಿಟ್ಟೆ. ಇವಾಗ ಇದನ್ನು 10 ನಿಮಿಷ ಬಿಟ್ಟು ಮುಖನ ವಾಶ್ ಮಾಡ್ಕೊತೀನಿ. ಅಲ್ಲಿವರೆಗೂ ಮನೆ ಫುಲ್ ಕಸ ಹೊಡ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಡ್ರೈ ಆಗಿರ್ತದಲ್ಲ, ಆಮೇಲೆ ವಾಶ್ ಮಾಡ್ಕೊತೀನಿ. ವಾವ್, ನೋಡ್ತಾ ಇರ್ಬೋದು, ಈಗ ಜಸ್ಟ್ 10 ನಿಮಿಷ ಆಗಿತ್ತು. ನಾನು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಕಸ ಗುಡಿಸಿ, ಬಾಗಿಲು ಕಸ ಗುಡಿಸಿ, ನೀರು ಹಾಕಿ ಬರೋ ಅಷ್ಟರಾಗ ಒಂದು 10 ನಿಮಿಷ ಆಗಿತ್ತು. ನನ್ನ ಫೇಸ್ನು ಫುಲ್ ಡ್ರೈ ಆಗಿತ್ತು. ಸೊ ಇವಾಗ ಮುಖ ತೊಳ್ಕೊಂಡು ಬಂದೀನಿ. ಸ್ಮೆಲ್ಲು ಮಸ್ತ್ ಇತ್ತು, ಚಲೋ ಇತ್ತು ಒಂಥರ ಸ್ಮೆಲ್. ನೋಡ್ತಾ ಇರ್ಬೋದು ನೀವು ಎಷ್ಟು ಚಲೋ ಇದೆ ಅಂಥೇಳಿ. ನೀವೇನಾದರೂ ಎಲ್ಲಾದರೂ ಫಂಕ್ಷನ್ಗೆ ಎಲ್ಲಾದರೂ ಹೋಗಬೇಕು, ಪಾರ್ಟಿಗೆ ಹೋಗ್ಬೇಕಂತಂದ್ರೆ ಒಂದು 10 ನಿಮಿಷದೊಳಗೆ ಇದನ್ನು ಫೇಸ್ ಪ್ಯಾಕ್ ನಿಮ್ಗೆ ಒಂದು 10 ರೂಪಾಯಿಗೆಲ್ಲ ಸಿಕ್ಬಿಡ್ತೈತಿ. ತೊಗೊಂಡ್ರೂ ಹೋಗಬೇಕು, ಪಾರ್ಟಿಗೆ ಹೋಗ್ಬೇಕಂತಂದ್ರೆ ಒಂದು 10 ನಿಮಿಷದೊಳಗೆ ಇದನ್ನು ಫೇಸ್ ಪ್ಯಾಕ್ ನಿಮ್ಗೆ ಒಂದು 10 ರೂಪಾಯಿಗೆಲ್ಲ ಸಿಕ್ಬಿಡ್ತೈತಿ. ತೊಗೊಂಡು ಒಂದು 10 ನಿಮಿಷ ಹಾಕ್ಕೊಂಡ್ಬಿಟ್ರೆ ಸಾಕು, ಮುಖ ಫುಲ್ ಗ್ಲೋ ಆಗ್ತೈತಿ. ನೋಡ್ತಾ ಇರ್ಬೋದು ನೀವು, ಮುಖ ಕೂಡ ಸ್ಮೂತಾಗಿ ಆಗತೈತಿ. ನಂಗೆ ಒಂಥರ ಸ್ಮೂತ್ ಅನ್ನಂಗೆ ಅನ್ಸಾತೈತಿ. ನಂದು ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟಾಗ ನನ್ನ ಮಗಳು ಎದ್ಲು. ಕ್ಯಾಮ್ರಾ ನೋಡಿದ್ಲಂದ್ರೆ ಕಣ್ಣು ದೊಡ್ಡ ಮಾಡ್ತಾಳಕಿ. ನೋಡ್ರಿ ಇಲ್ಲಿ ಎದ್ಲು. ಹಾಯ್ ಹಾಯ್, ಎಷ್ಟೊತ್ತಿದ್ದಿ ಮಾಡಿದ್ದೀನಿ ನೀನು? ಹಾಂ, ಒಂದು ತಾಸು ಮಕ್ಕೊಂಡಿಲ್ಲ ನೀನು. ಒಂದು 10-20 ನಿಮಿಷ, 30 ನಿಮಿಷನೂ ಮಕ್ಕೊಳಂಗಿಲ್ಲ ನೀನು. ಕಣ್ಣು ನೋಡ್ರಿ ಅವು ಎಷ್ಟು ದೊಡ್ಡ ಮಾಡ್ತಾಳಿಕಿ. ಈಕಿ ಹಿಂಗೆ ಕಣ್ಣು ದೊಡ್ಡ ಮಾಡೋದು ನೋಡಿ ಒಬ್ಬೊಬ್ರು ಈಕಿನ ಕಣ್ಣು ಎಷ್ಟು ದೊಡ್ಡ ಅಂದವು ಅಂತೇಳಿ ಕಮೆಂಟ್ ಮಾಡ್ತಾರೆ. ನಿಜವಾಗ್ಲೂ ಮಕ್ಕಳಿಗೆ ನಿಮ್ಮ ಕಣ್ಣು ದೊಡ್ಡ ಅದಾವು, ಮಕ್ಕಳು ಚಂದಿಲ್ಲ, ಕಲರ್ ಹಂಗೈತಿ ಅಂತ ಅಂದಾಗ ನನಗಂತೂ ನಿಜವಾಗ್ಲೂ ಸೀರಿಯಸ್ಸಾಗಿ ಭಾಳ ಕೆಟ್ಟ ಸಿಟ್ಟು ಬರ್ತೈತಿ. ಯಾಕಂದ್ರೆ ಪಾಪು ಅವು ಸಣ್ಣ ಮಕ್ಕಳು, ಅವಕ್ಕೆ ಹೆಂಗೆ ಗೊತ್ತು ಪಾಪ, ದೇವ್ರು ಹೆಂಗೆ ಹುಟ್ಸಿರ್ತಾರೆ ಹಂಗೆ ಹುಟ್ಟಿರ್ತಾವೆ. ನೋಡಿರಿ ನನ್ನ ಮಗಳು ಕಣ್ಣು ದೊಡ್ಡ ಅದಾವ. ನೀವಾಗ ಕಮೆಂಟ್ ಮಾಡಿರಿ ಕಣ್ಣು ದೊಡ್ಡ ಅದಾವ ಸಣ್ಣ ಅದಾವ ಅಂತೇಳಿ. ಈಗ ದೂರ ಹಿಡಿತೀನಿ ನೋಡಿರಿ ಕ್ಯಾಮ್ರಾ ಹಾಕಿ ಹೆಂಗೆ ಮಾಡ್ತಾಳೆ. ಕಣ್ಣು ಎಷ್ಟೆಷ್ಟು ಸಣ್ಣ ಅದಾವು. ಅದು ಎಲ್ಲರಿಗೂ ಆಲ್ಮೋಸ್ಟ್ ಮಕ್ಕಳಿಗೆ ಸ್ವಲ್ಪ ಲೈಟ್ ಆನ್ ಆದ ಕೂಡಲೇ ಕಣ್ಣು ದೊಡ್ಡ ಮಾಡ್ತಾರೆ. ಹಂಗಂತೇಳಿ ಕಣ್ಣು ದೊಡ್ಡದು ಅಂತೇಳಿ ಕಮೆಂಟ್ ಮಾಡಿದ್ರು ನಂಗಂತೂ ಭಾಳ ಕೆಟ್ಟ ಸಿಟ್ಟು ಬರ್ತೈತಿ. ನನ್ನ ಮಕ್ಳಿಗೆ ಯಾರಾದರೂ ಏನಾದರೂ ಅಂದ್ರೆ ನಂಗಂತೂ ತಡ್ಕೊಳಕ್ಕಾಗಲ್ಲ. ಹಂಗೆ ಸ್ವಲ್ಪ ಜನ ಅಂತಿದ್ರಲ್ಲ ಅವ್ರಿಗೆ, ಮತ್ತು ನೀವು ನೋಡೋರಿಗಲ್ಲ, ಎಲ್ಲರಿಗೂ ಹೇಳತ್ತಿಲ್ಲ ನಾನು, ಕೆಲವು ಜನ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.